ಛೇ ಬೇಜಾರು ಮಾಡ್ಕೊಂಡ್ರಪ್ಪ ನಮ್ಮ ಮನೆಯವ್ರಂತರು. ಅಲ್ಲ ನಮ್ಮ ಮನೆಯವ್ರು ಅನ್ನೋಕ್ಕಿಂತ ನನಗೆ ಭಾಳ ಬೇಜಾರಾತ. ಒಂಥರ ನನ್ನಂಗೆ ಆಗ್ಬಿಡ್ತಲ್ಲ ನಿಮ್ಮದು ಪರಿಸ್ಥಿತಿ ಅಂತ ಒಂಥರ ಬೇಜಾರು ಅನ್ನಿಸ್ತ್ರಿಪ್ಪ. ಏನ್ರಿ ನಿಮ್ಮಂಗಾಗಿದ್ದು ನನ್ನ ಪರಿಸ್ಥಿತಿ? ಅಲ್ಲ ಈಗ ನೋಡ್ರಿ ನನ್ನ ಗಂಡ ಇನ್ನೊಬ್ಬಕ್ಕಿನ್ ಮಾಡ್ಕೊಂಡಿಲ್ಲ, ಅದನ್ನ ನೋಡ್ಕೊಂಡು ನಾನು ತಡ್ಕೊಂಡು ಎಷ್ಟು ಬೇಜಾರು ಮಾಡ್ಕೊಂಡ್ರು ಅವ್ರೇನು ಕೈ ಬಿಡಲಿಲ್ಲ. ಏನು ಮಾಡ್ತೀರಿ, ಅದಕ್ಕೆ ಹೊಂದ್ಬಿಟ್ಟಿನಲ್ಲ. ಹಾಗೆ ನಿಮ್ಮದು ಆಗ್ಬಿಡ್ತಲ್ಲ ಅಂತ ಬೇಜಾರಾತ ಅಷ್ಟೇ, ಮತ್ತೇನಿಲ್ಲ. ಹಾಗೇನಿಲ್ಲಲ್ಲ, ಯಾರು ಹೇಳಿದ್ದು ನಿಮಗೆ? ಅತ್ತಿಯರ ಅದು ನಾನೇ ಹೇಳಿದ್ದು, ಅದನ್ನ ನಾ ಹೇಳ್ಬೇಕಂತ ಹೇಳಲಿಲ್ಲ. ಮಾವರು ಹಿಂಗೆ ಹಾಸ್ಪಿಟ್ಲಾಗ ಅದಾರ ಅಂತಂದೆ, ಯಾಕಂದ್ರೆ ಹಿಂಗಾತು ಅದಕ್ಕೆ ಅಂತ ಅಂದೆ ಅಷ್ಟೇ. ಅಲ್ಲ ಆಕಿ ನನಗೆ ಹೇಳಿಲ್ಲ ಅಂತ ನೀವು ಯಾಕೆ ಬೇಜಾರು ಮಾಡ್ಕೊತೀರಿ? ನಾನೇನು ಹೊರಗೆ ನಿಕ್ಕ, ನಾನೇನು ಬ್ಯಾರೇನಾ? ಹೌದಿಲ್ಲ, ನನಗೇನು ಅಷ್ಟು ಗೊತ್ತಾಗಲ್ಲ. ನಾನು ಯಾರ ಮುಂದೆ ಅನ್ನಲ್ಲಪ್ಪ, ನೀವು ಹಾಗೆಲ್ಲ ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತೆ ಎಲ್ಲಿ ಹೇಳ್ತಾರೋ ಏನೋ ಎತ್ತ ಅಂತೇಳಿ ಮತ್ತೆ ಅಂದಂಗೆ ಏನೋ ಹೇಳ್ಬೇಕು ಅಂದೆ. ಹೋಗ್ಲಿ ಬಿಡ್ರಿ, ಆಗಿದ್ದಾತು ಅನ್ಸರ್ಸ್ಕೊಂಡು ಹೋಗ್ಬಿಡ್ರಿ. ಸುಮ್ಮನೆ ಅದನ್ನೇ ಬೆಳೆಸ್ಕೊಂತ ಹೊಂಟ್ರೆ ದೊಡ್ಡ ವಿಷಯ ಆಕತಿ. ಏನಂತೀರಿ? ಈಗ ಇಲ್ಲಿ ಬಂದಿದ್ದು ಹಾಗೆ ಬಂದ್ರೆ? ಅಯ್ಯ ಹಂಗೇನಿಲ್ಲ, ಅಣ್ಣರ ಜೋಡಿ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಹಿಂಗೆ ಆಗೈತಿ ಅಂತ ಸುದ್ದಿ ಗೊತ್ತಾತಲ್ಲ ಅದಕ್ಕೆ. ಹೆಂಗೆ ಅಣ್ಣಾರು ಆರಾಮದಾರ? ಆರಾಮದಾರ, ರೆಸ್ಟ್ ತೊಗೊಳತ್ತಾರ ಒಳಗೆ. ಮಕ್ಕೊಂಡಾರ ಏನ? ಇರ್ಲಿ ಬಿಡ್ರಿ, ಇರ್ಲಿ ಮಕ್ಕೊಂಡಾರ ಕಾಂತತಿ. ಈಗ ಪಾಪ ಸುಮ್ಮನೆ ಮತ್ತೆ ಡಿಸ್ಟರ್ಬ್ ಮಾಡೋದು ಬೇಡ, ಹೌದಿಲ್ರಿ? ಸರಿ, ಹಂಗಾರೆ ನಾ ಬರ್ತೀನಿ ತಗೋರಿ. ಹೋಗ್ಬರ್ರಿ. ನೀವು ಸ್ವಲ್ಪ ಲಕ್ಷ್ಮಿ ಕಡೆ ಹುಷಾರಾಗಿರ್ರಿ. ಏನು ಬೇಕಾದ್ರೂ ಮಾಡ್ಬೋದಕ್ಕೆ, ನಿಮ್ಮ ಹುಷಾರನೇ ನೀವು ಇರೋದು ಒಳ್ಳೇದು. ನನ್ನ ಮಗಳಂತರೂ ನಿಮ್ಮ ಬಗ್ಗೆ ಎಳ್ಳು ಕಾಳಷ್ಟು ಕೆಟ್ಟದ್ದು ಮಾತಾಡಲ್ಲ, ಎಳ್ಳು ಕಾಳಷ್ಟು ನಿಮ್ಮನ್ನು ಬಿಟ್ಕೊಡಂಗಿಲ್ಲ ನೋಡ್ರಿಪ್ಪ. ಯಾವಾಗಿದ್ರು ಅಷ್ಟು ನಮ್ಮ ಅತ್ತಿಯರು ಒಳ್ಳೇದಾಗಬೇಕು, ನಮ್ಮ ಅತ್ತಿ ಚಲೋ ಇರಬೇಕು. ನಮ್ಮ ಅತ್ತಿ ಹಂಗೆ, ನಮ್ಮ ಅತ್ತಿ ಹಿಂಗೆ ಯಾವಾಗಿದ್ರು ಹಿಂಗೆ ನೋಡ್ರಿ. ಅವ್ರು ಭಾರಿ ನನ್ನ ಮಗಳು ನಿಮ್ಮ ಮೇಲೆ ಅಷ್ಟು ಅಭಿಮಾನ ಇಟ್ಕೊಂಡಾಳ. ಆಯ್ತು ರೀ, ಬರ್ತೀನಿ. ಎಲ್ಲ ಅವ್ರು ಒಂದು ತೂರಿ ಉದಾಳ. ಛೇ, ಏನು ಮಾಡೋಕ್ಕಾಗತ್ತೆ? ಹೇಳ್ಬೇಡ ಅಂದ್ರೆ ಏನು ಕೇಳ್ತಾಳ? ಈಗ ಮತ್ತೇನಾರ ಅಂದ್ರೆ ಅದನ್ನು ಹೋಗಿ ಹೇಳಿದ್ಲೆ ಹಾಳ್ಕೊಂಡು ಬಿಟ್ಕೊಂಡು ಹೋಗ್ಲತ್ತ. ಹೇಳಿ ಗಾಯತ್ರಿ, ಏನು ನೀವ್ಯಾಕೆ ಎದ್ದು ಬರಕ್ಕೆ ಹೋದ್ರಿ? ಆಕಿನ ನಾನೇ ಇಲ್ಲೇ ಮಾತಾಡ್ಸಿ ಕಳಿಸಿದೆ, ಮತ್ತು ನೀವೇನು ಆಕಿನ ಮಾತಾಡ್ಸಕ್ಕಂತ ಬಂದ್ರನ? ಬಿಡ್ರಿ, ನಾಟಕ ಮಾಡಕ್ಕೆ ಬಂದಾಳ ಇಲ್ಲೇ. ಇಲ್ಲಪ್ಪ, ನಾನು ಯಾರನ್ನೂ ಮಾತಾಡ್ಸಕ್ಕೇನು ಬಂದಿಲ್ಲ. ಅದು ಹೋಗ್ಲಿ ಬಿಡ, ನಂದು ಒಂದು ಸ್ವಲ್ಪ ಕೆಲಸ ಐತೆ, ಹೋಗ್ಬರ್ತೇನೆ. ಏನು ಕೆಲಸ? ಡಾಕ್ಟರ್ ಹೇಳಿಲ್ಲ ನೀವು ರೆಸ್ಟ್ ತೊಗೋಬೇಕು, ಜಾಸ್ತಿ ಅಡ್ಡಾಡಬಾರ್ದು ಅಂತೇಳಿ. ಇಷ್ಟು ಹೇಳಿದ ಮೇಲೆ ಮತ್ತೆ ಹೊರಗೆ ಹೊಂಟ್ರೆ ಏನು ಕೆಲಸ ಅದನ್ನು ಹೇಳ್ರಿ ನಂಗೆ ಫಸ್ಟ್. ಏನು ಮತ್ತೆ ಅಲ್ಲಿ ಹೊಂಟ್ರೆ? ಹೋಗ್ಬೇಡ ಅಂತ ಅಷ್ಟು ಹೇಳಿದ್ರು ಮತ್ತೆ ಹೋಗಿರಲ್ಲ. ಹೋಗ್ರಿ ಹೋಗ್ರಿ, ಇಲ್ಲೇ ನಿಂತು ಜಗದಾಗ ಉರ್ಲಾಕೋತೀನಿ. ನಂಗೆ ಬೇಡ, ಈ ಜೀವನೇ ಬೇಕಾಗಿಲ್ಲ ನನಗೆ. ಇವತ್ತು ಬಂದು ಈಕಿ ಮರ್ಯಾದೆ ತೆಗೆದೋದ್ಲ, ನಾಳೆ ಹೊರಗೆ ಹೋಗಿದ್ರೆ ಇನ್ನೊಬ್ರು ಮರ್ಯಾದೆ ತೆಗಿತಾರೆ, ಮತ್ತೊಬ್ರು ತೆಗಿತಾರೆ. ಈ ಥರ ಮರ್ಯಾದೆ ತಕೊಂಡು ಬದುಕೋದ್ಕಿಂತ ಸುಮ್ಮ ಜೀವ ತಕೊಂಡು ಹೋಗೋದು ಸುಖ. ಅಲ್ಲ ಗಾಯತ್ರಿ, ನಾನು ನಿನಗೆ ಏನು ಹೇಳೋದು ಹೆಂಗೆ ಹೇಳೋದು ಅಂತ ಹಂಗೆ ಅರ್ಥ ಆಗೋಲ್ತು. ಯಾರು ಮಾಡಬಾರ್ದು ಏನು ಮಾಡಿಲ್ಲ ಗಾಯತ್ರಿ. ಹೋಗ್ಲತ್ತ ಯಾರು ಯಾಕೆ ನಮ್ಮ ಸಂಸಾರದ ಬಗ್ಗೆ ತಲೆ ಕೆಡಿಸ್ಕೊಂತಾರ? ಯಾರು ಯಾಕೆ ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ? ಯಾರು ಕೇಳಿದ್ರಿಗೆ ಮಕ್ಕ ಕೊಡ್ದಂಗೆ ಉತ್ತರ ಕೊಡು, ಮುಗಿದೋಕೈತಿ. ನಾನೀಗ ಅಲ್ಲಿ ಹೊಂಟಿಲ್ಲ, ಫ್ಯಾಕ್ಟ್ರಿಗೆ ಹೊಂಟೇನು ತಗೋ. ಇಲ್ಲ, ನಂಗೆ ಗೊತ್ತು ನೀವೆಲ್ಲ ಹೊಂಟಿರಿ ಅಂತೇಳಿ. ಹೋಗಂಗಿಲ್ಲ ಅಂದರೆ ಹೋಗಂಗಿಲ್ಲ ಅಷ್ಟೇ. ನಡ್ರಿ ಒಳಗೆ ನಡ್ರಿ, ನೀವು ಮೊದಲು ಮಕ್ಕ ನೋಡ್ರಿ. ನೀವು ಹೋಗಿ ತಕ್ಕದ್ದಲ್ಲ ಅಷ್ಟೇ. ನೀವು ಏನಾರ ಹೋದ್ರಿ ನನ್ನ ಮ್ಯಾಗ ಆಣಿ. ಅಲ್ಲ, ನೀನು ಆಣಿ ಇಟ್ಕೊಂಡ್ರೆ ನಾ ಏನು ಮಾಡಲಿ? ಆಣಿ ಇಟ್ಕೊಂಡ್ರೆ ನೀವೇನು ಮಾಡ್ತೀರಿ? ಪಾಪ ಅಲ್ಲ, ನಾ ಸತ್ರೇನೋ ಇದ್ರೇನೋ ನಿಮ್ಗೆ ಯಾವ್ದು ಬೇಜಾರಾಯ್ತು ಹೇಳ್ರಿ? ಹೋದ ವರ್ಷ ಇದೇ ಥರ ಆರಾಮಾಗಿ ರಜಾ ಇದ್ದಾಗ ನಾವು ಎಷ್ಟು ಟ್ರಿಪ್ ಅಡ್ಡಾಡಿದ್ವಿ, ಎಷ್ಟು ಕಡೆ ಹೋಗ್ತಿದ್ವಿ, ಎಷ್ಟೆಲ್ಲ ಎಂಜಾಯ್ ಮಾಡ್ತಿದ್ವಿ. ಈಗ ಯಾವುದೂ ಇಲ್ಲ, ಯಾವುದಂದ್ರೆ ಯಾವುದೂ ಇಲ್ಲ ನಮ್ಮ ಜೀವನದಾಗತ್ತಾಗ. ಈಕಿ ನಮ್ಮ ಮನೆಗೆ ಬಂದು ಸೇರ್ಕೊಂಡಾಳ ಪುಣ್ಯಾತ್ ಕಿತ್ತಿ. ಆವಾಗಿಂದ ನಮ್ಮ ಮನೆ ನೆಮ್ಮದಿ ಅನ್ನೋದೇ ಹಾಳಾಗಿ ಹೋಗೈತಿ. ಅವ ಸಮಾಧಾನ ಮಾಡ್ಕೋಬೇಕು. ಹೋಲತ್ತಾಗ ಡಾಕ್ಟರ್ ನಂಗೇನು ರೆಸ್ಟ್ ತಗೊಂಡಿಲ್ಲ, ಆರಾಮಾಗಿ ಅಡ್ಡಾಡ್ಬೋದು, ಓಡಾಡ್ಬೋದು, ಎಲ್ಲಿ ಬೇಕಾರು ಹೋಗ್ಬೋದು, ಎಲ್ಲಿ ಬೇಕಾರು ಬರ್ಬೋದು ಅಂತೇಳಿ ಆರಾಮ್ ಇರ್ರಿ ಅಂದಾರ. ಗೊತ್ತನ? ಯಾವುದು ಚಿಂತಿಲ್ಲ ಅಂತ ತಿಳ್ಕೊಂಬಿಡ. ಯಾರದ ಅಂದವ್ರ? ಯಾ ಡಾಕ್ಟರ್ ಅದು? ನನ್ನಿದ್ರಿಗೆ ಏನು ಹೇಳ್ಯಾರ? ನನಗೇನು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲನ? ಅವರೇ ಹೇಳಿದ್ದು ಬೆಡ್ ರೆಸ್ಟ್ ತೊಗೋಬೇಕು, ಹುಷಾರಾಗಿರ್ಬೇಕು, ಯಾವುದು ಟೆನ್ಷನ್ ತೊಗೋಬಾರ್ದು ಅಂತ ಹೇಳಿದ್ದೆ ಅವರು. ಈಗ ಹಿಂಗೆ ಹೇಳಿಬಿಟ್ರನ? ನಿಂಗೆ ಹೆಂಗೆ ಹೇಳೋದು ಅಂತೀನಿ ನಾನು ಅತ್ತಾಗ. ಅಲ್ಲ, ನನಗೆ ಒಂದು ಸ್ವಲ್ಪ ಕೆಲಸ ಇತ್ತು. ಏನು ಕೆಲಸ ಇತ್ತು? ನಿಮ್ಮ ಕೆಲಸ ಏನು ಎತ್ತ ನನಗೆ ಗೊತ್ತಿಲ್ಲನ? ನೀವು ಹೋಗಿ ಕೂಡ್ದು ಅಂದರೆ ಹೋಗಿ ಕೂಡ್ದು ಅಷ್ಟೇ. ಅಪ್ಪ, ಈಗ ಸದ್ಯಕ್ಕೆ ನೀವು ಹೋಗ್ಬೇಡ್ರಿ. ಈಗ ಯಾಕೋ ಅವಾಗ ಮನಸ್ಸಿಲ್ಲ, ಯಾಕೆ ಸುಮ್ಮನೆ ಇದು ಮಾಡೋದು? ರೆಸ್ಟ್ ತೊಗೋರಿ, ಮನೆಯಾಗಿದ್ದ ಆರಾಮಾಗಿ. ಇವತ್ತಂತೂ ರೆಸ್ಟೇ ತೊಗೋರಿ, ನೀವೆಲ್ಲೂ ಹೋಗಕ್ಕೆ ಹೋಗ್ಬೇಡ್ರಿ ಈಗ ಸದ್ಯಕ್ಕೆ. ಅಲ್ಲೋ ನೀನು ಹಾಗೆ ಮಾಡ್ತೀಯಲ್ಲ. ನನ್ನ ಫೋನ್ ಎಲ್ಲೈತಿ? ಯಾವ ಫೋನು? ಅದೇ ಮನಿ ಬಾಡಿಗೆ ಕಟ್ಬೇಕಲ್ಲ, ಫೋನ್ ಪೇ ಮಾಡಕ್ಕ ಅದಕ್ಕೆ. ನಾನು ಅದಕ್ಕೆ ಅವಕಾಶ ಕೊಡಂಗಿಲ್ಲ. ನೀವ್ಯಾಕ್ರಿ ಯಾಕೆ ಮನಿ ಬಾಡಿಗೆ ಕಟ್ಟಬೇಕಾ? ಎಲ್ಲರ ಹೋಗ್ಲಿಕ್ಕೆ, ಯಾರ ಮನೆ ಭಾಂಡೆ ತಿಕ್ಕಾಕರ ಹೋಗ್ಲಿಕ್ಕೆ ನೀವೇನು ಬಾಡಿಗೆ ಕಟ್ಟ ಅವಶ್ಯಕತೆ ಇಲ್ಲ. ಓ, ಅದಕ್ಕೆ ಕಸ್ತಿಟ್ಕೊಂಡಿಯೇನ? ನೋಡುಗಾಯ್ತ್ರಿ, ಇಷ್ಟೊಂದು ರಿಸ್ಟ್ರಿಕ್ಷನ್ ಹಾಕಿದ್ರೆ ಸರಿ ಇರಲ್ಲ. ನಾ ಹೇಳ್ತಾ ಇದೀನಿ ಕೇಳೋ, ಇಷ್ಟೊಂದು ರಿಸ್ಟ್ರಿಕ್ಷನ್ ಹಾಕ್ಬೇಡ. ನಾನು ಮನೆ ಬಾಡಿಗೆ ಕೊಡಬಾರ್ದು ಅಂತ ನೀ ಹೇಳಂಗಿಲ್ಲ. ನಾನು ದುಡಿತಾ ಇದ್ದೀನಿ ಇದೇ ಫ್ಯಾಕ್ಟ್ರಿ ಒಳಗೆ ಕಷ್ಟಪಟ್ಟು. ಏನು ನನ್ನ ದುಡಿಮೆ ನಾ ಇದೇ ಥರ ಕೆಲಸ ಬೇರೆ ಎಲ್ಲಾರು ಮಾಡಿದ್ರೆ ನಂಗೆ ಸ್ಯಾಲ್ರಿ ಬರ್ತಿತ್ತ ಇಲ್ಲ ಇಷ್ಟು ವರ್ಷ? ಅಂಥದ್ದು ನಾನು ಯಾವುದೋ ಒಂದು ರೂಪಾಯಿ ಸ್ಯಾಲ್ರಿನೂ ತೊಗೊಂಡಿಲ್ಲ, ಏನೂ ಇಲ್ಲ. ಅಂಥದ್ದು ನನಗೊಂದು ಒಂದು 4,000 ರೂಪಾಯಿ ಬಾಡಿಗೆ, ಒಂದು 5-10 ಸಾವಿರ ರೂಪಾಯಿ, ಒಟ್ಟು ಒಂದು 10,000 ರೂಪಾಯಿ ನನ್ನ ಜನ್ಮಕ್ಕೆ ಈಗ ನಂಗೆ ತೊಗೊಳಕ್ಕೆ ನನಗೆ ಸ್ವತಂತ್ರ ಇಲ್ಲಲ್ಲ.
ಹೇಳಂಗಾರ ನಂಗೆ ಸ್ವತಂತ್ರ ಇಲ್ಲ. ಅಲ್ಲ ಆಕಿ ನನ್ನೇ ನಂಬ್ಕೊಂಡಾಳ. ಆಕಿಗೆ ಇಲ್ಲಿ ಬಂದು ಹುಬ್ಳ್ಯಾಗ ಮನಿ ಮಾಡಿಕೊಟ್ಟಿದ್ದೆ ನಾನು. ಈಗ ಆ ಮನಿ ಬಾಡಿಗೆ ಕಟ್ಬೇಡ ಅಂತ ಅಂತೀನಿ, ನೀನು ಸಂತಿ ಹಾಕಿಸ್ಬೇಡ ಅಂತಿ ಅಂದ್ರೆ ಏನಿದೆ ಅರ್ಥ? ನಾ ಹಾಕ್ಸೋನೆ, ನಾ ಕೊಡೋನೆ. ಏನ ನೀವು ಕೊಡೋರ ಮಾಡೋರ, ನನ್ನ ಮನಿದು 1 ರೂಪಾಯಿ ಅಲ್ಲಿ ಹೋಗಾಕು ನಾನು ಬಿಡಲ್ಲ. ಏನ್ರಿ ನಾಚಿಕೆ ಮಾನ ಮರ್ಯಾದೆ ಐತೆ ಇಲ್ಲ ಆಕಿಗೆ? ನನ್ನ ದುಡ್ಡನ್ನಾಗ ಬದುಕ್ಬೇಕಂತಾಳ, ದೊಡ್ಡ ಮಾತಾಡ್ತಾಳಲ್ಲ. ಮತ್ತೆ ನೀವು ಹೊರಗೆ ನಾನು ಅದೇ ನೀವು ದುಡ್ದಿದ್ರ ಕೊಡ್ತೇನೆ ಅಂತೀರಲ್ಲ. ನಿಮಗೆ ಈ ಚಂದ್ರಶೇಖರ್ ಅನ್ನೋ ಹೆಸರಿಗೆ ಮರ್ಯಾದೆ ಬಂದಿದ್ದು ಎಲ್ಲಿಂದ? ನಮ್ಮಪ್ಪ ಬಿಟ್ಟೋಗಿದ್ದ ಆಸ್ತಿ ಫ್ಯಾಕ್ಟ್ರಿಗೆಲ್ಲ ನೀವು ಹೊಂಟ ಮೇಲೆ, ಈ ಕುಟುಂಬಕ್ಕೆ ನೀವು ಹಳೆಯಾಗಿ ಬಂದ ಮೇಲೆ, ಇಲ್ಲ ನೀವಂದ್ರೆ ಯಾರಂತೂ ಯಾರಿಗೂ ಗೊತ್ತಿದ್ದಿಲ್ಲ, ಗೊತ್ತಾತಾ? ಇದೆಲ್ಲ ಕ್ರೆಡಿಟ್ ನಿಮಗೆ ಇವತ್ತು ಇಷ್ಟೆಲ್ಲ ಸ್ಥಾನಮಾನ ಐತಂದ್ರೆ ಅದಕ್ಕೆ ನಮ್ಮಪ್ಪ ನಾನು ನಮ್ಮ ಮನಿನೇ ಕಾರಣ. ಅದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಇಲ್ಲಿಂದ ರೊಕ್ಕ ಕೊಟ್ಟು ಆಕಿ ಇದನ್ನು ತೊಗೊಂಡು ಆಕಿ ಜೀವನ ಮಾಡ್ಬೇಕನ? ಓಹೋ, ನನಗೆ ಈಗ ಗೊತ್ತಾತು. ನಾನು ಇದನ್ನು ಯೋಚನೆ ಮಾಡೇ ಇಲ್ಲಲ್ಲ. ಓ ಹಾಂ, ದುಡ್ಡು ಜೀವನ ಮಾಡೋಕೆ ಆಗ್ಬೇಕಲ್ಲ, ಅದಕ್ಕೆ ನಿಮ್ಮನ್ನು ಬುಟ್ಟಿಗೆ ಹಾಕೊಂಡು ನಿಂತಾಳ. ಎತ್ತಾಗರ ತಂಗಿ ಸರ್ವೈವ್ ಆದ್ರೆ ಸಾಕು ಅಂತ ಅಣ್ಣ, ಎತ್ತಾಗರ ನಾದ್ನಿ ನಮ್ಮನ್ನು ಕೈ ಬಿಟ್ಟರೆ ಸಾಕಪ್ಪ, ಮತ್ತು ನಾವೆಲ್ಲಿಂದ ಕೊಡೋದು? ಆಕೆ ಯಾರನ್ನಾರ ಬುಟ್ಟಿಗೆ ಹಾಕೊಂಡು ಸಂಪಾದನೆ ಮಾಡ್ಕೊಳ್ಳಿ ಅಂತೇಳಿ ಅದಕ್ಕೆ ಈಕಿಗೆ ನನ್ನ ಬಡಿಬೇಕಾಗೈತಲ್ಲ. ಅದಕ್ಕೆ ಇಷ್ಟೆಲ್ಲ ನಾಟಕ ಮಾಡಿಬಿಟ್ರಲ್ಲ ಇವ್ರ ತಾಯಿ ಮಗಳು ಸೇರಿ. ಇವರು ಎಲ್ಲ ವಿಷಯ ಗೊತ್ತಿದ್ದು ಇಷ್ಟು ನಾಟಕ ಮಾಡಿ ನನ್ನ ಮನೆಯೊಳಗೆ ಬಂದು ಈಕಿ ಕಳ್ಳಾಕಂತ್ರಿ ಇಷ್ಟು ಆಟ ಆಡಕತ್ರು. ತಾಯಿ ಅದಕ್ಕೊಂದು ಬುದ್ಧಿ ಮಾತು ಹೇಳಲಾರ್ದಂಗೆ ಹಲಾಕಿ ತಿಲಾಗಿರೋದು ಅದೇ ಬಿಡ. ಅದಕ್ಕೆ ಎಷ್ಟು ನಾಟಕ ಮಾಡ್ಯಾರ. ಎಷ್ಟು ನನ್ನ ದುಡ್ಡು ತಿಂದು ತೆಗ್ಬೇಕಂತ ಕಾಯ್ತಾ ಇದಾರೆ ಇವರು. 15 ಲಕ್ಷ ರೂಪಾಯಿ ಎಲ್ಲಿ ಹೋತು ಅಂತ ವಿಚಾರ ಮಾಡ್ತಿದ್ದೆ. ಓ, ಇಲ್ಲೇ ಹೋಗೈತಿ. ಓ, ನಾನು ಇದನ್ನ ಯೋಚನೆ ಮಾಡಿಲ್ಲಲ್ಲ. 15 ಲಕ್ಷ ರೂಪಾಯಿ ತೊಗೊಂಡೆ. ಓಹೋ, ಅದಕ್ಕೆ ಇವರು ಟ್ರಿಪ್ ಹೋಗ್ಯಾರ. ಇವು ಭಿಕ್ಷೆ ಬೇಡ ಇದ್ದಂಗೆ ಅದಾವ. ಇವ್ರ ಹತ್ರ ಇಷ್ಟೆಲ್ಲ ದುಡ್ಡು ಹೆಂಗೆ ಬಂತು ಅಂತೇಳಿ ನಾನು ಅದೇ ವಿಚಾರ ಮಾಡಕತ್ತಿದ್ದೆ. ಅಂಥದ್ದು ಇವ್ರು ಇಷ್ಟೆಲ್ಲ ಟ್ರಿಪ್ ಹೊಡಿತಾ ಇದಾರಂದ್ರೆ ಎಷ್ಟು ದುಡ್ಡು ಖರ್ಚಾಗಿರ್ತೈತಿ. ಇದೆಲ್ಲದಕ್ಕೂ ದುಡ್ಡು ಎಲ್ಲಿಂದ ಬಂತು? 15 ಲಕ್ಷ ರೂಪಾಯಿ ಹೋತು ನಮ್ದು ರೊಕ್ಕ. ಎಲ್ಲಿ ಹೋತು ಏನು ಎತ್ತ ಅಂತ ಕೇಳಿದ್ರೆ ಬಾಯಿ ಬಿಡಲಿಲ್ಲ ನೀವು. ಈಗ ಗೊತ್ತಾಯ್ತು ನನಗೆ, ಎಲ್ಲ ದುಡ್ಡು ಅವ್ರ ಮನೆಗೆ ಹೋಗೈತಿ. 1.5 ಲಕ್ಷ ರೂಪಾಯಿ ಹೋತು, ಆ ದುಡ್ಡು ಅವ್ರ ಮನೆಗೆ ಹೋಗೈತಿ. ಇದೆಲ್ಲ ತೊಗೊಂಡು ಅಣ್ಣ ತಂಗಿ ಅತಿಗೆ ಮಜಾ ಉಡಾಯಿಸಕತ್ತಾರಲ್ಲ. ನನ್ನ ದುಡ್ಡು ತೊಗೊಂಡು ಇವ್ರು ಟ್ರಿಪ್ ಮಾಡಕತ್ತಾರ. ಓಹೋಹೋ, ನಾವಿಲ್ಲಿ ನೆಮ್ಮದಿ ಇಲ್ದಂಗೆ ಕುಂತೀವಿ. ನನಗೆಲ್ಲ 1 ರೂಪಾಯಿನೂ ಬೇಕು. ಲೆಕ್ಕ ಚುಕ್ತಿ ಆಗಬೇಕೀಗ. ಬರಲಿ ಅವರು. 15 ಲಕ್ಷ ರೂಪಾಯಿ ಎಲ್ಲಿ ಹೋತು ಏನಾಯ್ತು? 1 ರೂಪಾಯಿನೂ ನನಗೆ ಮಿಸ್ ಆಗಬಾರ್ದು ಅಷ್ಟೇ. ಅದು ಏನು ಮಾತಾಡ್ತೀಯ? ನೀನು ದುಡ್ಡು ತೊಗೊಂಡು ಅವ್ರು ಟ್ರಿಪ್ ಅಡ್ಡಾಡಕ್ಕೆ ಹೋಗ್ಯಾರ. ಯಾಕೆ ಹಿಂಗೆ ಮಾತಾಡ್ತೀಯ ಅಂತೀನಿ ನಾನು. ಹೌದತ್ತಿಯರ, ನೀವು ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ನಮ್ಮವ್ವ ಆತು ನಮ್ಮಪ್ಪ ಆತು ಮಂದಿ ದುಡ್ಡಿಗೆ ಯಾವತ್ತೂ ಆಸೆ ಪಟ್ಟವ್ರಲ್ಲ. ಎಲ್ಲದಾನೆ ನಿನ್ನ ಗಂಡನ ಕರಿ ಅವನ್ನ ಆಫೀಸ್ಗೆ ಹೋಗ್ಯಾನ, ಇದು ಫ್ಯಾಕ್ಟ್ರಿಗೆ ಹೋಗ್ಯಾನ. ಅಲ್ಲ, ಆಸೆ ಪಟ್ಟವ್ರಲ್ಲ ಅಂತೀಯಲ್ಲ. ಶ್ರೀಕಾಂತ್ ಪಾಟೀಲ್ ಅವ್ರು ಎಷ್ಟು ದುಡ್ಡು ನಿಮ್ಮ ಅಪ್ಪಗೆ ಸುರಿದಾರ, ನಿಮ್ಮ ಮನೆಗೆ ಕೊಟ್ಟಾರ, ನಿಮ್ಮ ಅಕ್ಕನ ಕುಬ್ಸ ಮದ್ವಿ ಎಲ್ಲದಕ್ಕೂ ದುಡ್ಡು ಅವ್ರು ಯಾಕೆ ಮಾಡ್ಕೊಂಡ್ರ ನಂಗೆ ಗೊತ್ತಿಲ್ಲ ಅಂತ ಮಾಡಿ ಏನಿದೆಲ್ಲ ವಿಷಯ. ಅರ್ಧಕ್ಕರ್ಧ ಅವ್ರ ಮನಿದು ದುಡ್ಡು ಪೂರ್ತಿ ತಿಂದು ತೇಗ್ತಾ ಇದೀರಿ, ಇನ್ನೂ ತಿಂತಾ ಇದೀರಿ. ಮಗಳು ತಂದು ಗಂಡಗೆ ಮಾಡಿ ತಂದು ಕೊಡ್ತಾಳ. ಇನ್ನೂ ಒಳ್ಳೆ ಅನುಕೂಲ ಆಗೈತಲ್ಲ ನಿಮಗೆ. ಅತ್ತೇರ, ನಿಮಗೆ ನನ್ನ ಮೇಲೆ ಸಿಟ್ಟೈತಿ. ಅದಕ್ಕೆ ಬಾಯಿ ಬಂದಂಗೆ ಮಾತಾಡಕ್ಕೆ ಹೋಗ್ಬೇಡ್ರಿ, ಅಷ್ಟೇ ಹೇಳಕತ್ತೇನೆ ಕೇಳ್ರಿ. ಮಾತಾಡ್ತೀನಿ ನಾನು. ಏನು ಮಾಡ್ತೀನಿ ನೀನು? ಮಾತಾಡಕ್ಕೆ ನಾನು ಮಾತಾಡಿದ್ರೆ ಇಲ್ಲಿ ಕೇಳ್ಕೊಂಡು ಸುಮ್ಮನೆ ಇರೋರು ಯಾರು ಇಲ್ಲ ಅತ್ತಿಯವರ. ಅರ್ಥ ಇದ್ರೆ ಸುಮ್ಮನೆ ಇರ್ತೀನಿ. ಅರ್ಥ ಬಿಟ್ಟು ಅನರ್ಥವಾಗಿ ಮಾತಾಡಕತ್ರ ಇಲ್ಲಿ ಸಹಿಸ್ಕೊಳ್ಳೋರು ಯಾರೂ ಇಲ್ಲ ಅಷ್ಟೇ. ಓ, ಏನು ಮಾಡ್ತೀನಿ ನೀನು? ಏನು ಮಾಡ್ತೀಯ? ನಾನು ನೋಡ್ತೇನೆ ನಾ ಮಾತಾಡಕ್ಕೆ. ಓಹೋ ಗಾಯತ್ರಿ ಅಕ್ಕಾರ, ಏನು ಅಪರೂಪಕ್ಕೆ ಫೋನ್ ಮಾಡಿಬಿಟ್ರಪ್ಪ. ನೀವೊಬ್ರು ಟ್ರಿಪ್ ಬಂದಿದ್ರೆ ಭಾಳ ಚೆನ್ನಾಗಿರ್ತಿತ್ತು. ಏನು ಮಾಡ್ತೀರಿ ಹೇಳ್ರಿ? ಟ್ರಿಪ್ ಬರೋ ಪರಿಸ್ಥಿತಿ ಒಳಗೆ ನಾ ಇಲ್ರಿ ಕಮಲಕ್ಕರ. ಏನ್ರಿ, ಆಮೇಲೆ ಕೆಲ್ಸಕ್ಕೆ ಬರ್ದಾರೆಲ್ಲ ಬಂದಾರಲ್ಲ ನಿಮ್ಮ ಜೋಡಿ, ಮತ್ತು ನಾವೆಲ್ಲಿಂದ ಬರೋಕ್ಕಾಕತ್ತೆ ಹೇಳ್ರಿ? ಅದು ಸರಿ ಏನ್ರಿ, ಏನು ಮಾಡೋಕ್ಕಾಕತ್ತಿ? ನಮ್ಮ ಪಾರ್ವತಿಗೂ ನಮ್ಮ ಶ್ರೀಕಾಂತ್ಗೂ ಬುದ್ಧಿ ಅನ್ನೋದೇ ಇಲ್ಲ. ಯಾರನ್ನ ಎಲ್ಲಿ ಇಡಬೇಕು ಅನ್ನೋದೇ ಅವಕ್ಕೆ ತಿಳುವಳಿಕೆನೇ ಇಲ್ಲ. ಏನು ಮಾಡ್ತೀರಿ? ತಲೆ ಮ್ಯಾಗ ಕುಂದರ್ಸ್ಕೊಂತಾವು. ಹೋಗ್ಲಿ ಬಿಡ್ರಿ, ಬೇಜಾರು ಮಾಡ್ಕೋಬೇಡ್ರಿ. ಇನ್ನೊಮ್ಮೆ ನೀವು ಅಷ್ಟೇ ಎಲ್ಲಾರ ಹೋಗಿ ಬರೋಣಂತೆ. ಇನ್ನೊಮ್ಮೆ ಹೋಗೋದ್ರ ಕತಿ ಆಮ್ಯಾಗ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕ್ರಿ, ಅದಕ್ಕೆ ಫೋನ್ ಮಾಡಿದ್ದೆ. ಹೇಳ್ರಿ ಗಾಯತ್ರಕ್ಕರ, ಅದಕ್ಕೇನಂತ ಹೇಳ್ರಿ. ಏನು ಸಮಾಚಾರ ಏನಿಲ್ರಿಪ್ಪ. ನೀವು ಒಂಚೂರು ನಿಮ್ಮ ಬೀಗ್ತಿಗೆ ಬುದ್ಧಿ ಹೇಳಬೇಕಿತ್ತು, ಅದ್ರ ಸಂಬಂಧ ಹಚ್ಚೇನ್ರಿ. ನಿಮ್ಮ ಬೀಗ್ತಿಯಿಂದ ನನಗೆ ಭಾಳ ಅಂದ್ರೆ ಭಾಳ ತೊಂದರೆ ಆಗಾಕತ್ತತ್ರಿಪ್ಪ. ಅತ್ತಾಗ ನನಗೆ ಯಾರ ಮುಂದೆ ಹೇಳ ಅನ್ನೋದ ತಿಳಿಲಂಗೆ ಆತತ್ತಾಗ. ಬೇಲೆ ಎದ್ದು ಹೊಲ ಮೇದಂಗೆ ಆಗ್ಬಿಟ್ಟತ್ತಿಲ್ಲ. ಹಾಗಾಗಿ ನಿಮ್ಮ ಮುಂದಾರ ಹೇಳೋಣ, ಒಂಚೂರು ನೀವಾರ ಒಂಚೂರು ಬೈದು ಬುದ್ಧಿ ಹೇಳ್ತೀರಿ ಅಂತ ನಿಮಗೆ ಹೇಳಾಕತ್ತೇನೆ ನೋಡ್ರಿ. ನನ್ನ ಬೀಗ್ತಿಗೆ ಅಂದರೆ ಈ ನನ್ನ ಸೊಸಿ ಅವ್ವ ಪವಿತ್ರ ರವುಗನ್ರಿ, ಆಕೆಗೆ ನಾ ಬುದ್ಧಿ ಹೇಳ್ಬೇಕಾ? ಯಾಕೇನಾತ್ರಿ? ಏನಾರ ಅಂದ್ಲ ನಿಮ್ಮ ಮನ್ಸಿಗೆ ಬೇಜಾರಾಗಂಗ? ಅನ್ನದ ಆಕೆಯಿಂದ ನನ್ನ ಜೀವನನ ಹಾಳಾಗಿ ಹೊಂಟತ್ರಿ. ಯಾಕಾರ ಆಕೆಲ್ಲಿ ಸಿಕ್ಕಿದ್ಲು ನಿಮ್ಗೆ? ಅಲ್ಲ ಏನಪ್ಪ ಒಂಥರ ಒಗಟ್ಟೊಗಟ್ಟಿನಂಗೆ ಮಾತಾಡತ್ತೀರಿ. ಏನೇನಾತು ಹೇಳ್ರಿಪ್ಪ ಹೋಲತ್ತಾಗ? ಯಾಕೆ ಏನು ಬೇಜಾರಾಗಂಗೆ ಏನೇನಾತು ಗೊತ್ತನ್ರಿಪ್ಪ? ನನ್ನ ಗಂಡ ಆಕೆ ಇಬ್ರು ಸೇರಿ ನನಗೆ ಅನ್ಯಾಯ ಮಾಡಕ್ಕೆ ಹೊಂಟಾರ್ರಿಪ್ಪ. ಆತಾಗ ಯಾರು ಸಿಕ್ಕಿಲ್ಲ ಅಂತೇಳಿ ನನ್ನ ಗಂಡಕ್ಕೆ ಗಂಟು ಬಿದ್ದಾಳ. ಅಯ್ಯೋ ದೇವ್ರೇ, ದೊಡ್ಡ ರಾಮಾಯಣ ಆಗೈತಿ. ಏನೇನಾಗೈತಿ ಗೊತ್ತನ್ರಿ ಅಕ್ಕಾರ? ಅಯ್ಯೋ ದೇವ್ರೆ, ಏನ್ರಿಪ್ಪ ಅದ ಪಿಕ್ಚರ್ ನೋಡ್ದಂಗೆ ಆತಲ್ರಿ ನಮಗೆ. ಗಾಯತ್ರಿ ಅಕ್ಕಾರ, ಏನು ಮನ್ಗೆಟ್ಟಕ್ಕೆ ದಳಕಿ ನನ್ನ ಬೀಗ್ತಿ. ಊರಾಗ 4 ಮಂದಿಗೆ ನಾಳೆ ಬೀಗ್ತಿ ಹಿಂಗೆ ಮಾಡಕತ್ತಾಳ ಅಂದ್ರೆ ನನ್ನ ಮರ್ಯಾದೆ ಏನಾಗಕ್ಕಿಲ್ಲ. ಕಮಲವನ್ ಬೀಗ್ ತಿಂತಾಕಿ ಅಂತೇಳಿ
ಇವು ದೇವ್ರಿ ನಾವಲ್ಲವ ಯವ್ವ ತಗ. ನೀವಂತ ಸುಮ್ಮನದಿರಿ, ನಾ ಇರ್ಬೇಕಿತ್ತು ನಿಮ್ಮ ಜಗದಾಗ, ಬ್ಯಾರೆ ಕತಿನ ಹಾಕಿತ್ತು. ಗ್ರಾಚಾರ ಬಿಡಿಸ್ತಂತಾಳ್ರಿ. ಅದು ಹೆಂಗ್ರಿ? ಹೆಂಗ್ ನಿಮ್ಮ ಗಂಡನ ಜೋಡಿ ಯಾಕೆ ಅಂತಾವೆಲ್ಲ ಮಾಡ್ತಾಳಕಿ? ಸಾಲದ ಗಂಡ ಅಂತ ಹೇಳ್ತಾಳನ? ಕರೆನ ಆಕಿ ಗಂಡನ ಅಂತ ನನಗೆ ನಂಬಿಕೆ ಇಲ್ರಿ ಅಕ್ಕಾರ, ನಂಗೆ ನಂಬಿಕೆನೇ ಇಲ್ಲ. ನೀವಿಷ್ಟು ಹೇಳಿದ್ರಲ್ಲ ಬಿಡ್ರಿ. ಇಲ್ಲೇ ಅದಾನವ ಪುಣ್ಯಾತ್ಮ, ತಂಗಿ ಅದಾನಲ್ಲ ಆಕಿ ಅವರಣ್ಣ ಇಲ್ಲೇ ಅದಾನ. ಕರೆದು ಮಾನ ಮರ್ಯಾದೆ ತೆಗಿತೀನಿ. ಮೊದ್ಲ ಕೆಲಸ ಮಾಡ್ರಿ. ಒಟ್ಟು ಅಕ್ಕಿ ನನ್ನ ಗಂಡನ ಸುದ್ದಿಗೆ ಬರಬಾರ್ದು ನೋಡ್ರಿ. ನಿಮಗೆ ಯಾಕೆ ಹೇಳೇನಿ ಅಂದರೆ, ಆಕಿನ ಎಲ್ಲಿಂದ ತೊಲಗಿಸ್ಬೇಕಂದ್ರೆ ಅದಕ್ಕೆ ಕಾರಣ, ಅದಕ್ಕೆ ಅದು ನಿಮ್ಮಿಂದನೇ ಆಗೋದು. ಅದಕ್ಕೆ ಆಕಿ ಮಾಡ್ತಿರೋ ಸರಿ ಇಲ್ಲ. ಪವಿತ್ರ ಆಗೋದು ಆಕಿ ಏನು ನಿಮ್ಮ ಸೊಸಿ ಅದಾಳಲ್ಲ, ಆಕಿಗೆ ಹೇಳ್ರಿ ನೀವು ಅವ್ರವ್ ಹಿಂಗೆ ಮಾಡಕತ್ತಾಳ ಅಂತೇಳಿ. ಮಗಳು ಅಂತಾರ್ರಿ ನಮ್ಮ ಮನೆಯವರು. ನಾ ಏನು ಮಾಡಲಿ, ನಾಳೆ ಆಕಿ ಮಗಳು ಗಿಗಳು ಅಂತೇಳಿ ಈಗಾಗಲೇ 15-20 ಲಕ್ಷ ರೂಪಾಯಿ ಗಟ್ಟಲೆ ಹೋಗೈತ್ರಿ ನಮ್ಮದು. ಖಂಡ ಬಟ್ಟಿ ಬಂಗಾರ ಹೋಗೈತಿ, ಅದು ರೊಕ್ಕ ಹೋಗೈತಿ, ಗೊತ್ತನ್ರಿ? ನೀವು ರೊಕ್ಕ ಅಂದ ತಕ್ಷಣ ನಂಗೆ 1 ಲಕ್ಷ ಆತ್ರಿ. ಮೊನ್ನೆ ಅಂದ್ರೆ ಒಂದು 3-4 ತಿಂಗಳ ಹಿಂದನ, ಒಂದು 3-4 ತಿಂಗಳ ಹಿಂದೆ. ಇನ್ನೂ ಹೆಚ್ಚಿಗೆ ಆತನ ನೋಡ್ರಿ. ನನ್ನ ಸೊಸಿಗೆ ಒಂದು ಪತ್ರ ಬರೆದಿದ್ರಿ. ಯಾರ ಅಂದರೆ ಪತ್ರ ಬರೆದ್ರು, ನಾನು ನಿಮ್ಮ ಅಪ್ಪವ, ನಿನ್ನ ನೋಡಿದೆ, ನಿಮ್ಮ ಅವ್ನು ಮಾತಾಡ್ಸಿದೆ, ನೀನು ನನ್ನ ಮಗಳಂತ ಗೊತ್ತಾತು, ಇಲ್ಲದಿ ಅಂತ ಗೊತ್ತಾತು, ಮಗಳೇ ತಗೋ ಅಂತೇಳಿ. ಕಮ್ಸೆ ಕಮ್ಮಿ ಅಂದರೂ ಏನಿಲ್ಲ ಅಂದರೂ ಒಂದು ನನಗೆ ಗೊತ್ತಿರೋ ಪ್ರಕಾರ ಒಂದು 15-20 ಲಕ್ಷ ರೂಪಾಯಿ ಮಟ್ಟ ಬಂಗಾರ ಇರ್ಬೇಕದು. ಏನು ಸ್ವಲ್ಪ ಬಂಗಾರನ್ರಿ, ಕಂಡಾಬಟ್ಟಿ ಬಂಗಾರ ನನ್ನ ಸೊಸಿಗೆ ಬಂದಿದ್ದು. ಅಪ್ಪನ ಹೆಸರಿನಾಗ ಪತ್ರ ಬರೆದು. ನನಗನ್ನಿಸ್ತೈತಿ ಅಷ್ಟು ಬಂಗಾರನು ನಿಮ್ಮ ಮನೆಯವರೇ ಕೊಟ್ಟಾರ ಏನಪ್ಪ. ನನಗಂತರೂ ಇದಕ್ಕೆ ಏನು ಹೇಳ್ಬೇಕಂತ ಗೊತ್ತಾಗವಲ್ತ್ರಿ. ಒಟ್ಟು ಬಂಗಾರ ಜಗ್ಗ ಬಂದತ್ ಬಿಡ್ರಿ. ಹೌದಾ? ಹೌದು. ನನ್ನ ತಲೆಗೆ ಈಗ ಬಂತು ನೋಡ್ರಿ. ಇದು ಏನದು, ಈಕಿ ನನ್ನ ಮಗನ ಮದ್ವೆಗ ನಮ್ಗೆ ಸೇಟೂರು ರಾಮ್ಲಾಲ್ ಅವ್ರು ಭೇಟಿಯಾಗಿದ್ರು. ಅವ್ರಂದ್ರು ಸಿಕ್ಕಾಪಟ್ಟೆ ಬಂಗಾರ ಎಲ್ಲ ಮಾಡ್ಸಾರ, ಇನ್ನೊಂದೆರಡು ಕೊಡೋದೈತಿ, ಕೊಡ್ತೇನೆ ಬಂದು ಅಂತೆಲ್ಲ ಮಾತಾಡತ್ತಿದ್ರು. ನಾನು ಯಾರಿಗೆ ಮಾಡ್ಸಾರ ಅಂತೆಲ್ಲ ಜಗಳ ಮಾಡಿದೆ, ಅದ್ರ ಬಾಯಿ ಬಿಡ್ಲೇ ಇಲ್ಲ. ನಾನು ಈ ಟೆನ್ಷನ್ನಾಗ ಅದನ್ನ ಮರ್ತೇ ಬಿಟ್ಟಿನಿ ನೋಡ್ರಿ. ನೀವು ಹೇಳಿದ್ದಕ್ಕೆ ಈಗ ಲಕ್ಷ ಆಯ್ತು ನನಗೆ. ಹೂ ಹಂಗಾರಿ ಇದೆಲ್ಲ ಬಂಗಾರನೂ ತೊಗೊಂಡು ಬಂದು ನಿಮ್ಮ ಸೊಸಿಗೆ ಕೊಟ್ಟಾರಾ? ನೋಡಿದ್ರೆ ಈ ಥರ ಮಾಡ್ತಾ ಇದಾರೆ ಇವರು. ಏನು ಹೆಂಗೆ ಸುಮ್ಮನೆ ಇರಲಿ ಹೇಳ್ರಿ? ನಾ ಇದನ್ನೆಲ್ಲ ನೋಡ್ಕೊಂಡು ಕಣ್ಣಿಲ್ಲ. ಎಷ್ಟು ನನ್ನ ಹೊಟ್ಟೆಗೆ ಸಂಕಟ ಆಗತ್ತಿರಕ್ಕಿಲ್ಲ, ಎಷ್ಟು ನನ್ನ ಹೊಟ್ಟೆ ಬೆಂಕಿ ಬಿದ್ದಿರಕ್ಕಿಲ್ಲ. ನನ್ನ ಜೀವನ ಇವ್ರು ಹಿಂಗೆ ಹಾಳು ಮಾಡಕತ್ತಾರಲ್ಲ, ಇದಕ್ಕೆ ಏನಂತ ಹೇಳೋದು ಹೇಳ್ರಿ? ಇದಕ್ಕೆ ಯಾ ಸೀಮೆ ಅಪ್ಪ ಮಗಳ್ರಿ, ಎಲ್ಲ ಸುಳ್ಳು. ಅಯ್ಯೋ ದೇವ್ರಿ. ತಡ್ರಿ, ಇದನ್ನ ಹೆಂಗಾರ ಪತ್ತೆ ಹಚ್ಬೇಕಲ್ಲ. ಪತ್ತೆ ಗಿತ್ತೆ ಅಂತಲ್ಲ, ಆಕಿನ ಕರೆಸ್ಬೇಕು. ಆಕಿದು ನನ್ನ ಗಂಡಂದು ಅದೇ DNA ಟೆಸ್ಟ್ ಆಗ್ಬೇಕು. ಆಕಿನೇ ನನ್ನ ಗಂಡನ ಮಗಳ ಅನ್ನೋದು ನನಗೆ ಗೊತ್ತಾಗಬೇಕು. ಇದು ಬರೋಬರಿ ಐತಿ ನೋಡ್ರಿ ಅಕ್ಕಾರ. ಕರೆನ ರಕ್ತ ಪರೀಕ್ಷೆ ಮಾಡಿಸ್ರಿ, ಎಲ್ಲ ಸತ್ಯ ಸುಳ್ಳು ಹೊರಬೀಳ್ತತಿ. ಆಕಿಗೆ ತಗೋತೇನೆ, ನಮ್ಮ ಅಕ್ಕಿಗೆ, ಊರ್ ಬಿಡಾಡಿಗೆ ಅಲ್ಲ. ಆಕಿಗೆ ಅನ್ನೋದಕ್ಕಿಂತ ಈಕಿಗೆ ನಮ್ಮ ಬೀಗ್ತಿಗೆ ತಗೋತೇನೆ. ಎಟ್ಟಿಗೆರ್ವು ಮೊದಲಿಲ್ಲ, ಅವ್ರ ಅಣ್ಣ ಅತಿಗೆ ಅದಾರ, ಅವ್ರಿಗೆ ತಗೊಂತೇನೆ ಇಲ್ಲಿ. ಏನು ನಮ್ಮನ್ನು ಬಿಟ್ರೆ ಮರ್ಯಾದಸ್ತ್ರ ಮತ್ತೆ ಯಾರು ಇಲ್ಲ ಜಗತ್ನಾಗ, ನಾವೇ ಮರ್ಯಾದಸ್ತ್ರ. ಮರ್ಯಾದಿ ಕಿರೀಟ ನಮ್ಮ ತೆಲಿಮ್ಯಾಗ ಐತೆ ನಂಗೆ ನಾಟಕ ಮಾಡ್ತಿರ್ತಾರ. ಇವ್ರಿಗೆ ಗೊತ್ತಾಗಬೇಕು, ಎಲ್ಲ ಗೊತ್ತು ಮಾಡಿಸ್ತೇನೆ. ನೀವು ಅದು ಏನು ಮಾಡ್ತೀರಾ ನನಗೆ ಗೊತ್ತಿಲ್ಲರಿ ಅಕ್ಕಾರ. ಏನ್ರಿ, ಅಕ್ಕಿ ನನ್ನ ಕುಟುಂಬದ ಸುದ್ದಿಗೆ ಬರಬಾರ್ದು ಅಷ್ಟೇ. ಹಂಗೇನಾರ ಒಂದು ಮಾಡಿ ಕೈ ಬಿಡ್ರಿ. ನಿಮ್ಮ ಮರ್ಯಾದೆ ನನ್ನ ಮರ್ಯಾದೆ ಎಲ್ಲ ಹೊಂಟತಿಲ್ಲ. ಆಯ್ತಾಯ್ತ್ರಿ ಅಕ್ಕಾರ, ಬೇಜಾರು ಮಾಡ್ಕೊಬೇಡ್ರಿ. ನಾವು ರೊಕ್ಕಿದ್ದವರು, ನಾವೆಲ್ಲ ಶ್ರೀಮಂತರು, ನಾವು ಒಕ್ಕಟ್ಟಾಗಿರ್ಬೇಕು. ಇಂಥವ್ರ ಸಂಬಂಧ ಎಲ್ಲ ನಾವು ನಮ್ಮ ಪ್ರೆಸ್ಟೀಜು ಕಡಿಮೆ ಮಾಡ್ಕೊಳಕ್ಕಾಗಂಗಿಲ್ಲ. ಏನಂತೀರಿ? ನಾ ಮಾತಾಡ್ತೇನೆ ತಗೋರಿ. ಬೇಜಾರಾಗಬೇಡ್ರಿ. ಇಡ್ತೇನೆ. ಸರಿ ಆಯ್ತು ರೀ. ನೋಡ್ದೇನು ಮಳ್ಳಿ ಮಂಚಕ್ಕೆ ಕಾಲಷ್ಟು ಮೂರಿ ಮತ್ತೇಂದೆ ಅಂದ್ಲಂತಿಗಿ ದ್ರಾಕ್ಷಾಯಣಿ ಅಲ್ಲ ಹಡಿಬಿಟ್ಟಿ. ಇಷ್ಟು ಆಟ ಹಚ್ಚಿಯ ನೀನು? ಅದಂತ ನಾನು ಯವ್ವ ಏಸ್ ಮನಿ ಬೇಲಿ ಹಾರ್ಯಾಳ, ಏಸ್ ಮನಿ ಮಂತ್ಯಾನ್ ಮುರ್ದಾಳ, ಯಾರಿಗೆ ಗೊತ್ತು. ಇದು ಗೊತ್ತಿದ್ದಂಗೆ ಇದು ಇನ್ನೂ ಇಂಥವು ಎಷ್ಟಾಗ್ಯಾವೋ ಏನೋ.